rational numbers between two rational numbers. Next heading is rational numbers between two rational numbers. Two rational numbers. ಈಗ ಎರಡು ರ್ಯಾಷನಲ್ ನಂಬರ್ಸ್ ಕೊಡ್ತೀನಿ ನಾನು, ಅದನ್ನ ಮಿಡ್ಲ್ ಎಷ್ಟು ರ್ಯಾಷನಲ್ ನಂಬರ್ಸ್ ನೀವು ಬರಿಬಹುದು ಅಂತ ಕ್ವಶನ್ ಐತಿ. ಎಕ್ಸಾಂಪಲ್ ಈಗ 3/10 ಆ್ಯಂಡ್ 7/10 ಅಂತದ. ಇದ್ರ ಮಿಡ್ಲ್ ನೀನು ಎಷ್ಟು ರ್ಯಾಷನಲ್ ನಂಬರ್ಸ್ ಬರಿಬಹುದು? 3/10 ಅದ, 7/10 ಅದ. ಮಿಡ್ಲ್ ಯಾವ್ಯಾವ ಬರ್ತಾವ? ಓಕೆ, you will tell what are those? 4/10, 5/10, 6/10. How many? 3. 7/10 ಅದನ್ನು ಬಿಡಬೇಕು, 3/10 ಬಿಡಬೇಕು. ಇದನ್ನು ಮಿಡ್ಲ್ ಕೇಳಿದ್ದಾರೆ ಅವರು. ಮಿಡ್ಲ್ ಕೇಳಿದಾಗ ಫಸ್ಟ್ ಬಿಡಬೇಕು, ಲಾಸ್ಟ್ ಬಿಡಬೇಕು, ಮಿಡ್ಲ್ ಅಷ್ಟೇ ಬರಿಬೇಕಾಗ್ತದೆ. ಅರ್ಥ ಆಯ್ತಾ? ಇವಿಷ್ಟೇನಾ, ಏನು ಇನ್ನೂ ಬರಿಬಹುದಾ? ಚೆಕ್ ಮಾಡೋಣ. ಎಕ್ಸಾಂಪಲ್ ಈಗ 3/10 ಅಂತಂದ್ರೆ ಆನ್ಸರ್ ಡೆಸಿಮಲ್ ಒಳಗೆ ಬರ್ದಾಗ ಏನಾಗ್ತದೆ ಹೇಳು? 0.3. ಹೌದಾ ಇಲ್ಲ? ಒಂದು 0 ಇದ್ರೆ ಒಂದು ನಂಬರ್ ಬಿಟ್ಟು ಪಾಯಿಂಟ್. ಒಂದು ವೇಳೆ ಹಿಂಗಿತ್ತಂದ್ರೆ 3/100 ಇತ್ತಂದ್ರೆ 0.03. ಕರೆಕ್ಟ್? ಹಾಂ. ನೆಕ್ಸ್ಟ್ 0.3. ಇದನ್ನ ಹೆಂಗೆ ಬರಿತೀನಿ ನಾನು? 0.3 ಬರಿತೀನಿ. ಇದನ್ನ ಹೆಂಗೆ ಬರೀಲಿ? 0.7 ಬರಿತೀನಿ. ಓಕೆ, 0.3 0.7 ನಡ್ಬರ್ಕ್ ಎಷ್ಟು ನಂಬರ್ ಬರಿಬೋದು ನಾನು? ಮನಸ್ಸು ಬಂದಷ್ಟು ಬರಿಬೋದಾ? ಮನಸ್ಸು ಬಂದಷ್ಟು. ಎಕ್ಸಾಂಪಲ್ 0.31, 0.32, 0.33, 0.34, 0.35, 0.36. ಹೌದಾ ಇಲ್ಲ? ಇವೆಲ್ಲ ನಂಬರ್ಸ್ಗಳಿಲ್ಲ. ಹಾಂ, 0.3ಗಿಂತ ಜಾಸ್ತಿ ಅದ, 0.7ಗಿಂತ ಕಮ್ಮಿ ಅದ. ಡ್ಯಾಶ್ 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 0.69 ತನಕ ಬರಿಬೋದು. ನೀನು ಬರಿಬೋದೇನಿಲ್ಲ? ಓಕೆ, ಇದನ್ನು ಡೆಸಿಮಲ್ ಅದಿಲ್ಲ, ಇದು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಲಾ? ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಪಾಯಿಂಟ್ ಆದ್ಬೇಕು ಎಷ್ಟು ನಂಬರ್ ಅದಾವೆ ರೀ? 2 ನಂಬರ್ಸ್ ಇದ್ದರೆ ಡಿವೈಡ್ ಬೈ ಎಷ್ಟು ಮಾಡಬೇಕು? 100 ಮಾಡಬೇಕು. ಹೌದಾ ಇಲ್ಲ? ಓಕೆ, 0.31 ಬದಲಿ ಏನು ಬರಲಿ? 31 ಬರಿತೀನಿ. 31/100, 32/100, 33/100, 34/100. ಓಕೆ, ಡ್ಯಾಶ್ 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 69/100. ಓಕೆ, ಇವೆಷ್ಟಪ್ಪ ಟೋಟಲಾಗಿ? ಇಂಥ 39 ಬರಿಬೋದು ನೀನು. ಎಷ್ಟು ಬರಿಬೋದು? 39 ರ್ಯಾಷನಲ್ ನಂಬರ್ಸ್. 31/100, 32/100, 33/100, ಹಿಂಗೆ ಡ್ಯಾಶ್ ಡ್ಯಾಶ್ ಎಲ್ಲಿ ತನಕ? 69/100. ಯಾಕ್ರಿ ಸರ್ ಅಲ್ಲೇ ಎಂಡ್ ಮಾಡಿಬಿಟ್ರಲ್ಲ? ಯಾಕೆ? 70/100 ಅಂದ್ರೆ ಒಂದು ಏನು ಲಾಸ್ಟ್ ಬರೋದೇನು? ಇದಾದ್ಬೇಕ 70/100 ಇಲ್ಲ? ಕ್ಯಾನ್ಸಲ್ ಮಾಡಿದಾಗ ಏನು ಉಳಿತದೆ? ಮತ್ತೆ ವಾಪಸ್ 7/10 ಉಳಿತದಿಲ್ಲ? ಹಾಂ, 7/10 ಇಲ್ಲ ಆದಿಲ್ಲ? ಇದನ್ನು ತೊಗೋಬೇಡ ಅಂತ ಹೇಳಿದ್ನಿ ಲಾಸ್ಟ್ ನಂಬರ್, ಅದಕ್ಕೆ ನಾನು ತೊಗೊಂಡಿಲ್ಲ. ಅಲ್ಲಿ ಏನು ತೊಗೊಂಡೆ? ಬರೀ ನಾನು 69/100 ಅಂದ್ರೆ ಎಷ್ಟು ಬರಬೇಕು? ಎಷ್ಟು ಬರಿಬೋದಪ್ಪ ಅಂದ್ರೆ 2 ರ್ಯಾಷನಲ್ ನಂಬರ್ಸ್ ಮಿಡ್ಲ್ ಎಷ್ಟು ಬರಿಬೋದು? 39 ಬರಿಬೋದು. ಇನ್ನೂ ಬರಿಬೋದನು? ಚೆಕ್ ಮಾಡೋಣ. ಓಕೆ, ಹಂಗೆ ನೋಡು. 0.31 ಅದಲ್ಲ, 0.301, 0.302, 0.303, 0.304, ಡ್ಯಾಶ್ 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 0.699. ಹಿಂಗೆ ಎಷ್ಟು ಬರಿಬೋದು ಗೊತ್ತಾ? 3999 ಬರಿಬೋದು ನೀನು. ಇಷ್ಟು ರ್ಯಾಷನಲ್ ನಂಬರ್ಸ್ ಬರಿಬೋದು ನೀನು. 3999 ರ್ಯಾಷನಲ್ ನಂಬರ್ಸ್. ಎಕ್ಸಾಂಪಲ್ ಈಗ 0.301 ಅದ. ಪಾಯಿಂಟ್ ಆಗ್ಬೇಕು ಎಷ್ಟು ನಂಬರ್ಸ್ ಅದಾವ? 3 ನಂಬರ್ಸ್ ಅದಾವಿಲ್ಲ? ಡಿವೈಡ್ ಬೈ ಏನು ಮಾಡಲಿ ನಾವು? 1000 ಮಾಡಬೇಕಿಲ್ಲ? ಡಿವೈಡ್ ಬೈ 1000 ಮಾಡಬೇಕು. ಕರೆಕ್ಟ್? ಓಕೆ, 301 ಡಿವೈಡ್ ಬೈ 1000, 302 ಡಿವೈಡ್ ಬೈ 1000, 303 ಡಿವೈಡ್ ಬೈ 1000, ಡ್ಯಾಶ್ 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 699 ಡಿವೈಡ್ ಬೈ 1000. ಕರೆಕ್ಟ್ ಸರ್? 700 ಡಿವೈಡ್ ಬೈ 1000 ಬರಬೇಕಾಗಿತ್ತಲ್ಲ ರೀ ಸರ? ಹಾಂ, ನೋಡಿ 700 ಡಿವೈಡೆಡ್ ಬೈ 1000 ನೀ ಬರೆದೆ ಅಂದ್ರೆ ಏನಾಗ್ತದ? ये 2 0 गए 2 0 गए, क्या बचा वापिस? 7/10. ಮತ್ತೆ ಇದೇ ಸಿಗ್ತದಿಲ್ಲ? ಆ ನಂಬರ್ ತೊಗೋಬೇಡ ಅಂತ ಹೇಳಿದ್ದೀನಿ ನಿನ್ಗೆ. ಅಂದ್ರೆ ಎಷ್ಟು ಬರಿಬೋದಪ್ಪ ಹಂಗಿದ್ರೆ ರ್ಯಾಷನಲ್ ನಂಬರ್ಸ್ಗಳು? 3999. ಇಷ್ಟೇನಾ? ಇನ್ನೂ ಅದ?
ಇನ್ನೂ ಇರ್ಬೋದಲ್ಲ ನೋಡಲಿ. ಓಕೆ ನೋಡಿಗ 3.0000 ಸಾರಿ 3 ಪಾಯಿಂಟ್ ಅಲ್ಲದು ಏನದು ಓಕೆ 0.3000000001 ಹೌದಾ? ಹಾಗೆ 3.00000002 ಹೌದಲ್ಲ? 0.30000002 ಕರೆಕ್ಟ್. ಹಿಂಗೆ ಎಷ್ಟು ನಂಬರ್ಸ್ ಬರಿಬೋದಪ್ಪ? ಇನ್ಫೈನೈಟ್ ನಂಬರ್ ಬರಿಬೋದು. ಇನ್ಫೈನೈಟ್. ವಾಟ್ ಈಸ್ ದ್ಯಾಟ್? What is infinite? Infinite बोले तो क्या? ನನ್ನ ಕ್ಲಾಸ್ ನೇಮ್ ಮೊದಲು ಇನ್ಫೈನೈಟ್ ಇಡಬೇಕಂತ ಮಾಡಿದ್ದೆ, ಅದರ ಧ್ವನಿ ಅಂತಿಟ್ಟೆ ಆಮೇಲೆ, ಅದು ಬೇರೆ ಮಾತು ಬಿಡು. ಬಟ್ ಇನ್ಫೈನೈಟ್ ಅಂದ್ರೆ ಏನು ಹೇಳು? ಎಂಡ್ಲೆಸ್. ಎಂಡ್ಲೆಸ್. ಇನ್ಫೈನೈಟ್. ಅನ್ಕೌಂಟೇಬಲ್. ಅನ್ಕೌಂಟೇಬಲ್, ಎಣಿಸಲು ಆಗದಂತಹ. ಅನ್ಗಿನತ್ ಅಂತಾರೆ, ಗೊತ್ತಾ? ಹಿಂದಿಯೊಳಗೆ ಏನಂತಾರ? ಅನ್ಗಿನತ್ ಅಂತಾರೆ. ಅರ್ಥ ಆಯ್ತಾ? ಸೊ ಹೌ ಮೆನಿ ರ್ಯಾಷನಲ್ ನಂಬರ್ಸ್ ಪ್ರೆಸೆಂಟ್ ಇನ್ ಟೂ ರ್ಯಾಷನಲ್ ನಂಬರ್ಸ್? ಹೌ ಮೆನಿ ರ್ಯಾಷನಲ್ ನಂಬರ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಟೂ ರ್ಯಾಷನಲ್ ನಂಬರ್ಸ್? ಕಿತನೆ? ಕಿತನೆ? ಇನ್ಫೈನೈಟ್. ಎಷ್ಟಪ್ಪ? ಇನ್ಫೈನೈಟ್. ಇನ್ಫೈನೈಟ್. ನೀನು ಯಾವುದೇ ರ್ಯಾಷನಲ್ ನಂಬರ್ ಕೊಡು ನನಗೆ ಎರಡು. ಎಕ್ಸಾಂಪಲ್ ಈಗ 1/2 3/2 ಅಂತ ಕೊಡು. ಇದ್ರ ನಡುವೆ ಎಷ್ಟು ರ್ಯಾಷನಲ್ ನಂಬರ್ಸ್ ಅದು ನೋಡೋಣ. 1/2 ಅಂದರೆ 0.5 ಅಂದಂಗೆ, ಹೌದಾ ಇಲ್ಲ? ಹಾಂ. 3/2 ಅಂದರೆ 1.5 ಅಂದಂಗೆ. ಡಿವಿಷನ್ ಮಾಡಿರಿ ಬರ್ತದೆ 1.5. ತಿಳಿತಾ? 0.5 ಮಿಡ್ಲ್. 0.5ನಿಂದ 1.5 ತನಕ ಎಷ್ಟು ನೀ ನಂಬರ್ ಬರಿಬೋದು? 0.6 0.7 0.8 ಹಿಂಗೆ ಬರಿಬೋದಾ? ಇಲ್ಲ ಅಂತ 0.50 0.51 0.52 ಹಿಂಗೆ ಬರಿಬೋದಾ? ಇಲ್ಲ 0.5001 0.5002 ಹಿಂಗೆ ಬರಿಬೋದಾ? ಇಲ್ಲ 0.500003 ಹಿಂಗೆ ಬರಿಬೋದಾ? ಎಷ್ಟು ಬರಿಬೋದು? ಅನ್ಕೌಂಟೇಬಲ್. ಇನ್ಫೈನೈಟ್. ಅರ್ಥ ಆಯ್ತಾ? ಸೊ ವಾಟ್ ಕ್ಯಾನ್ ವಿ ರೈಟ್? There are infinite number of rational numbers between any two rational numbers. ಏನಂತ ಬರಬೇಕು? Therefore, there are infinite rational numbers in between any two rational numbers. This is the main point here. ಅರ್ಥ ಆಯ್ತಾ? ಬರ್ಕೋರಿ ಒಂದು ಎಕ್ಸಾಂಪಲ್ ನಂಬರ್ 6. ರೈಟ್ ಎನಿ 3 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ -2 ಆ್ಯಂಡ್ 0. -2 ಆ್ಯಂಡ್ 0 ಇವೆರಡು ನಂಬರ್ ಮಿಡ್ಲ್ ಏನು ಮಾಡ್ಬೇಕಂತ? 3 ರ್ಯಾಷನಲ್ ನಂಬರ್ಸನ್ನು ಬರಿಬೇಕಂತ್ರಿ. ಎಷ್ಟು ರ್ಯಾಷನಲ್ ನಂಬರ್ಸ್? 3 ಯಾಕ್ರಿ? 3000 ಬರಿತೀನಿ ರೀ ಸರ್ ನಾನು. ಯಾಕೆ ಹೇಳು? ಯಾಕೆ? ಇನ್ಫೈನೈಟ್ ರ್ಯಾಷನಲ್ ನಂಬರ್ಸ್ ಬರಿಬೋದಂತ ಹಿಂದೆ ಹೇಳಿದ್ದೀನಿ ನಾನು. ಹೇಳಿದ್ದೀನಿಲ್ಲ? ಹಾಂ. ಅಂದ್ರೆ ಏನು ಬರಿಬೋದು ನಾನು ಇಲ್ಲಿ? ಎನಿ 3 ಅಂದಾರಿಲ್ಲ ಅವರು. ಎನಿ 3 ರ್ಯಾಷನಲ್ ನಂಬರ್ಸ್ ಬರೀರಿ ಅಂತ ಹೇಳಿದಾರೆ ಅವರು. ಹಾಂ. ಓಕೆ. -2 × 10 ಡಿವೈಡೆಡ್ ಬೈ 10 ಅಂತ ಬರಿತೀನಿ. ಆ್ಯಂಡ್ 0 × 10. 0 ಅಂತಂದ್ರೆ ಏನಿಲ್ಲ ಅಂದ್ರೆ ಡಿವಿಷನ್ 1 ಇರ್ತದೆ, ಇಲ್ಲಿ ಡಿವಿಷನ್ 1 ಇರ್ತೈತಿ. ಕರೆಕ್ಟ್? ದೆನ್ 0 × 10 ಡಿವೈಡೆಡ್ ಬೈ 1 × 10 ಅಂತ ಬರ್ತೀನಿ. ಸರ್ 10 ಯಾಕೆ ಮಲ್ಟಿಪ್ಲೈ ಮಾಡಿದ್ರಿ? 5 ಮಾಡಿದ್ರೆ ನಡೀತದಲ್ರಿ? ಮಾಡೋದು ನಡೀತದೆ ಅಂತಂದ್ರೆ ಇಲ್ಲ, ಮಾಡ್ಬೋದು. ಓಕೆ. -2 10s -20 ಡಿವೈಡೆಡ್ ಬೈ 10. 0 × 10 0 ಡಿವೈಡೆಡ್ ಬೈ 1 10s 10. ಕರೆಕ್ಟ್? -20 ಅದ, ಅದು ಆದ ಬಳಿಕ ಯಾವ ನಂಬರ್ ಬರ್ತೈತಿ? -20ಗಿಂತ ಸ್ವಲ್ಪ ಬಿಗ್ ನಂಬರ್ ಹೇಳು. -19. -21 ಅಲ್ಲ, -19. ನೆಗೆಟಿವ್ ಇದ್ದ ಯಾವಾಗಲೂ ಕಡಿಮೆ ನಂಬರ್ ಹೇಳಬೇಕು. ಓಕೆ. -19 ಡಿವೈಡೆಡ್ ಬೈ 10 ಅದಾದ ಬಳಿಕ -18 ಡಿವೈಡೆಡ್ ಬೈ 10 -17 ಡಿವೈಡೆಡ್ ಬೈ 10 ಡ್ಯಾಶ್ 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 -1 ಬೈ 10. ದೆನ್ ಲಾಸ್ಟ್ ಬೇಕಾದ್ರೆ ಇನ್ನೊಂದು ಬರೆದು ಬಿಡಬೇಕಾದ್ರೆ 0/10 ಅಂತ. ಯಾಕೆ ಅವ್ರು ಕೇಳಿದ್ದು ಎಷ್ಟು ನಂಬರ್? 3 ನಂಬರ್. ನಾವು ಬರೆದಿದ್ದು
ಮನಾರ್ ಬರ್ತೀವಿ ತಗೊಳ್ರಿ ಮನಸ್ಸು ಬಂದಷ್ಟು ತೋರಿತೈತಿ 3 ನೀವೇ ತಗೋರಿ ನಾವು ಮನಸ್ಸು ಒಂದಷ್ಟು ಬಿಡಿ ತಿಳಿತಾ ದಿಸ್ ಇಸ್ ದ ಎಕ್ಸಾಂಪಲ್ ನಂಬರ್ 6 ನೆಕ್ಸ್ಟ್ ನೋಡು ಎಕ್ಸಾಂಪಲ್ ನಂಬರ್ 6 ಇದು ಆಯಿತಾ ಎಕ್ಸಾಂಪಲ್ ನಂಬರ್ 7 ನೋಡಿ ಈಗ ಎಕ್ಸಾಂಪಲ್ ನಂಬರ್ 7 ಲುಕ್ ಹಿಯರ್ find any 10 rational numbers find any 10 rational numbers between minus 5 by 6 and 5 divided by 8 correct okay ಈ ಥರ ಇದ್ದಾಗ ಡಿನಾಮಿನೇಟರ್ ಈಕ್ವಲ್ ಮಾಡ್ಕೋಬೇಕು ಡಿನಾಮಿನೇಟರ್ ಏನು ಮಾಡ್ಕೋಬೇಕು ಈಕ್ವಲ್ ಮಾಡ್ಕೋಬೇಕು ಹ್ಯಾಂಗ್ರಿ ಸರ ಡಿನಾಮಿನೇಟರ್ 6 ಅದಲ್ಲ ಅದ್ರ ಟೇಬಲ್ ಓದು 6 1 6 6 2 6 3 6 4 ಹಿಂಗೆ ಓದ್ಕೊಂತ ಹೋಗ್ತೀಯಾ ಓಕೆ ಆಮೇಲೆ 8 ಟೇಬಲ್ಸ್ ಓದ್ತೀಯ 8 1 8 2 8 3 8 ಹಿಂಗೆ ಓದ್ಕೊಂತ ಹೋಗ್ತಿ ಗೊತ್ತಾ ಹಂಗೆ ಎರಡು ಯಾವ ಟೈಮಿಗೆ ಈಕ್ವಲ್ ಇರ್ತಾವೆ ಎರಡು ಟೇಬಲ್ ಯಾವ ಟೈಮಿಗೆ ಈಕ್ವಲ್ ಆಗ್ಬಿಡ್ತಾವೆ ಎರಡು ಯಾವ ಟೈಮಿಗೆ ಈಕ್ವಲ್ ಆಗ್ಬಿಡ್ತಾವೆ ಆನ್ಸರ್ 6 8 8 6 ಆಗ್ತದ 6 8 48 8 6 48 ಇನ್ನೊಂದು ಹೇಳು 6 4 24 8 3 24 ಬರ್ತದ ಹಾಂ 6 4 ಇಲ್ಲಿ 4ಲಿ ಮಲ್ಟಿಪ್ಲೈ ಮಾಡು ಇಲ್ಲಿ 4ಲಿ ಮಲ್ಟಿಪ್ಲೈ ಮಾಡು ಇಲ್ಲಿ 8 3 ಇಲ್ಲಿ 3ಲಿ ಮಲ್ಟಿಪ್ಲೈ ಮಾಡು ಇಲ್ಲಿ 3ಲಿ ಮಲ್ಟಿಪ್ಲೈ ಒಲ್ರಿ ಸರ್ ನಾನು ಅಂತಂದ್ರೆ ಇಲ್ಲಿ 8ಲೆ ಮಲ್ಟಿಪ್ಲೈ ಮಾಡು ಇಲ್ಲಿ 6ಲೆ ಮಲ್ಟಿಪ್ಲೈ ಮಾಡು ಅರ್ಥ ಆಗತ್ತೆ ನಿಮ್ಗೆ ಬಟ್ ಏನಾಗಬೇಕು ಡಿನಾಮಿನೇಟರ್ ಈಕ್ವಲ್ ಆಗಬೇಕು ಡಿನಾಮಿನೇಟರ್ ಏನಾಗಬೇಕು ಈಕ್ವಲ್ ಆಗಬೇಕು ಓಕೆ 6 4 24 ಓಕೆ minus 5 4 20 then 8 3 24 then 5 3 15 ಓಕೆ ಈಗೇನು ಮಾಡ್ತೀವಿ ಅಂತಂದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ನಂಬರ್ ಹೇಳ್ಕೊತ ಹೋಗಂಗ minus 19 divided by 24 comma minus 18 by 24 comma minus 17 by 24 minus 16 by 24 minus 15 by 24 next minus 14 by 24 minus 13 by 24 minus 12 by 24 minus 11 by 24 then minus 10 by 24 10 ಆದವಾ ಇನ್ನೂ ಬರಿಬೋದಿಲ್ಲ ಇನ್ನೂ ಮನಸ್ಸು ಬಂದಷ್ಟು ಬರಿಬೋದು ಬಟ್ ಅವ್ರು ಕೇಳಿದಷ್ಟೇ ಬರಿ ಎಷ್ಟು ಕೇಳಿದ್ರು ಅವರು 10 ರ್ಯಾಷನಲ್ ನಂಬರ್ಸ್ ಕೇಳಿದ್ರ 10 ರ್ಯಾಷನಲ್ ನಂಬರ್ಸ್ ಕ್ವಶನ್ ನಂಬರ್ ಎಕ್ಸಾಂಪಲ್ ನಂಬರ್ 8 ಫೈಂಡ್ ಅ ರ್ಯಾಷನಲ್ ನಂಬರ್ ಬಿಟ್ವೀನ್ 1/4 ಆ್ಯಂಡ್ 1/2 ಎಕ್ಸಾಂಪಲ್ ನಂಬರ್ 8 ಫೈಂಡ್ ಎ ರ್ಯಾಷನಲ್ ನಂಬರ್ ಅಂತಾರೆ ಅವ್ರು ಎ ಅಂತಂದ್ರೆ 1 ಫೈಂಡ್ ಎ ರ್ಯಾಷನಲ್ ನಂಬರ್ ಅಂದ್ರೆ 1 ಬಿಟ್ವೀನ್ 2 ನಂಬರ್ಸ್ ಎರಡು ನಂಬರ್ಸ್ ಯಾವ ಕೊಟ್ಟಿದ್ದಾರಪ್ಪ ಅಣ್ಣಾರಾಯಗೌಡ 1/4 ಆ್ಯಂಡ್ 1/2 करेक्ट देर आर 2 रैशनल नंबर्स 1/4 एंड 1/2 इसके बीच में का रैशनल नंबर पूछने लगी उन्होंने क्या पूछने लगी इसके बीच में का रैशनल नंबर बीच में का एग्जाम्पल ಈಗ 10 ಆ್ಯಂಡ್ 14 ಅಂತದ ಇವೆರಡರ ಮಿಡಲ್ ನಂಬರ್ ಯಾವುದು ಮಿಡಲ್ ನಂಬರ್ ಅದು ಒಂದೇ ಇರ್ತದೆ ಮಿಡಲ್ ನಂಬರ್ ಇರ್ತದೆ ಒಂದೇ ಇರ್ತದೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಅವಾಗ ಇವೆರಡು ಆ್ಯಡ್ ಮಾಡ್ತೀವಿ 10 + 14 ಡಿವೈಡೆಡ್ ಬೈ 2 ಅಂತ ಹೌದಾ ಇಲ್ಲ 24 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಆನ್ಸರ್ 12 ಇದ್ರ ಮಿಡ್ಲ್ ಏನೈತಿ 12 ಐತಿ ಈ ಕಡೆ ಸೈಡ್ 11 ಐತಿ ಈ ಕಡೆ ಸೈಡ್ 13 ಐತಿ ಮಿಡ್ಲ್ ಏನೈತಿ ಮಿಡ್ಲ್ ಹೌದಿಲ್ಲ ಹಾಂ ಹಂಗೆ ಮಿಡ್ಲ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇವೆರಡು ನಂಬರ್ ಆ್ಯಡ್ ಮಾಡಿ 2ಲೆ ಡಿವೈಡ್ ಮಾಡಬೇಕು ತಿಳಿತಾ ಹಂಗಿದ್ರೆ ಇಲ್ಲಿ ನಾನೇನು ಮಾಡಬೇಕು ಇವೆರಡು ನಂಬರ್ ನಡ್ಬೇಕು ಮಿಡ್ಲ್ ನಂಬರ್ ಫೈಂಡ್ ಔಟ್ ಮಾಡಬೇಕು ಅವಾಗ ಏನು ಮಾಡ್ತೀಯಾ ಹಾಂ ಇವೆರಡು ನಂಬರ್ ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡ್ತೀನಿ ಮಾಡಲಾ ಓಕೆ ಆ್ಯಡಿಂಗ್ 1/4 ಆ್ಯಂಡ್ 1/2 ಹಾಂ ಏನಾಗ್ತಪ್ಪ 1/4 + 1/2 ಇಸ್ ಈಕ್ವಲ್ ಟು ಇಲ್ಲಿ 4 ಅದ ಇಲ್ಲಿ 2 ಅದ ಎಲ್ ಸಿ ಎಮ್ ಎಷ್ಟು ಬರ್ತೈತೆ ಹಾಂ 4 2 एलसीएम बोले तो ऐसा 2 2s 2 1s 2 1s 1 as it is 2 2s 4 एलसीएम ಎಷ್ಟು ಬಂತಪ್ಪ 4 ಬಂತು ಮತ್ತೆ ಪೆನ್ ಸೌಂಡ್ ಮಾಡ್ತೀರಿ ನೋಡು ಹಾಂ ಓಕೆ ದೆನ್ 4 1s 4 2
ಟೂ ಝಾ 4 1 1 ಝಾ ಪ್ಲಸ್ 2 1 ಝಾ ಓಕೆ 1 + 2 3 ಡಿವೈಡೆಡ್ ಬೈ 4 ಯಾಕೆ ಬೈತೀನಿ ಅಂತ ಏನು ಹೇಳಲಾಗಿರನು ಮತ್ತು ಹೇಳಬೇಕು ಓಕೆ 2 1 ಝಾ ಎಷ್ಟಪ್ಪ 2 1 1 ಝಾ 1 1 + 2 3 3 ಬೈ 4 ಕರೆಕ್ಟ್ ಏನು ಬಂತು ಮಿಡಲ್ ನಂಬರ್ 3/4 ಬಂತು ಬರಲ್ಲ ಬರ್ತದ ಇಲ್ಲ ಹಾಂ ಇದು 3/4 ಮಿಡಲ್ ನಂಬರ್ ಅಲ್ಲ ಇದು ಬರೀ ಆ್ಯಡ್ ಮಾಡಿದ್ವಿ ನೀವು ಇದಕ್ಕೆ ಡಿವೈಡ್ ಬೈ 2 ಮಾಡ್ಬೇಕಿನ ಹೌದಾ ಇಲ್ಲ ಹಾಂ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡ್ಬೇಕು ಇದು ಎ ಅಂತ ತೊಗೊಂಡು ಎ = ಸಿಕ್ತು ಬಿ ಅಂತ ತೊಗೊಂಡು ಬಿ = ಸಿಕ್ತು ದೆನ್ ನಾವೇನು ಮಾಡಿದ್ವಿ ಈಗ a + b ಅಷ್ಟೇ ಬರೆದ್ವಿ ದಿಸ್ ಇಸ್ ಏನಪ್ಪ ಇದು a + b ಅಷ್ಟೇ ನಮಗೆ ಬೇಕಾಗಿದ್ದೇನು a + b ಡಿವೈಡೆಡ್ ಬೈ 2 ಬೇಕು a + b ಡಿವೈಡೆಡ್ ಬೈ 2 ದಿಸ್ ಇಸ್ = 3/4 ಡಿವೈಡೆಡ್ ಬೈ 2 ಅರ್ಥ ಆಯ್ತಾ ಏನು ಸರ್ ಯವ್ವ ಡಿವೈಡೆಡ್ ಬೈ ಮತ್ತು ಡಿವೈಡೆಡ್ ಏನೇನು ಕಲ್ಸಾಕತ್ತೀರಿ ಸರ್ ನೀವು ಸಾಯ ಹೊಡಿತೀರಿ ನಮಗೆ ನೀವು ಹೌದಿಲ್ಲ ಓಕೆ ನೋಡು ನ್ಯೂಮರೇಟ್ರ್ ಒಳಗೆ ಡಿವಿಷನ್ ಇದ್ರೆ ಅದು ಕೆಳಗೆ ಬಂದು ಮಲ್ಟಿಪ್ಲೈ ಆಗ್ತದೆ ನ್ಯೂಮರೇಟ್ರ್ ಒಳಗೆ ಡಿವಿಷನ್ ಇದ್ರೆ ಅದು ಡಿನಾಮಿನೇಟ್ರಿಗೆ ಬಂದು ಮಲ್ಟಿಪ್ಲೈ ಆಗ್ತದೆ ಒಂದು ವೇಳೆ ಈ ಥರ ಐತೆ ಅಂತ ತಿಳ್ಕೊ ಡಿನಾಮಿನೇಟ್ರ್ ಒಳಗೆ ಏನದ ಡಿವಿಷನ್ ಅದ ಡಿನಾಮಿನೇಟ್ರ್ ಒಳಗೆ ಡಿವಿಷನ್ ಇದ್ರೆ ಅದು ನ್ಯೂಮರೇಟ್ರಿಗೆ ಹೋಗಿ ಮಲ್ಟಿಪ್ಲೈ ಆಗ್ತದೆ ಅರ್ಥ ಆಗತ್ತದ ಓಕೆ ನ್ಯೂಮರೇಟ್ರ್ ಒಳಗೆ ಡಿವಿಷನ್ ಇದ್ರೆ ಅದು ಡಿನಾಮಿನೇಟ್ರಿಗೆ ಬಂದು ಮಲ್ಟಿಪ್ಲೈ ಆಗ್ತದೆ ಡಿನಾಮಿನೇಟ್ರ್ ಒಳಗೆ ಡಿವಿಷನ್ ಇದ್ರೆ ಅದು ನ್ಯೂಮರೇಟ್ರಿಗೆ ಹೋಗಿ ಮಲ್ಟಿಪ್ಲೈ ಆಗ್ತದೆ ಅರ್ಥ ಆಯ್ತಾ ಓಕೆ ದಿಸ್ ಈಸ್ = 3 ಆ್ಯಸ್ ಇಟ್ ಈಸ್ ಬರಿತೀನಿ ಇದು 4 ಏನು ಮಾಡ್ಬೇಕು ನಾನು ಇದು 2 ಮಲ್ಟಿಪ್ಲೈ ಮಾಡ್ತಾ ಹೇಳಿದ್ನಿಲ್ಲ ನನಗೆ ಹಾಂ ಇದು ಒಂದೇ ನಂಬರ್ ಕೆಳಗೆ ಹೋಗಿ ಏನಾಗ್ತದೆ ಮಲ್ಟಿಪ್ಲೈ ಆಗ್ತದೆ ಓಕೆ 3 ಡಿವೈಡೆಡ್ ಬೈ 2 4 ಝಾ 8 3/8 ಏನು ಬಂತಪ್ಪ ಮಿಡಲ್ ನಂಬರ್ 3/8 ಬಂತು ಅರ್ಥ ಆಯ್ತಾ ಓಕೆ ಚೆಕ್ ಮಾಡೋಣ ಹಿಂಗೆ ಸುಮ್ಮನೆ ಹಿಂಗೆ ಕ್ರಾಸ್ ವೆರಿಫೈ ಮಾಡೋಣ ಕರೆಕ್ಟ್ ಅದು ರಾಂಗ್ ಅದು ರೈಟ್ ಅದು ಅಂತ ಹೇಳಿ ಓಕೆ 1/4 ಅಂದರೆ 0.25 ಏನಪ್ಪ 1/4 ಅಂದ್ರೆ 0.25 1/2 ಅಂದರೆ 0.5 ಓಕೆ 1/2 ಅಂದ್ರೇನು 0.5 5 ಅಂದ್ರೆ ಒಂದೇ 50 ಅಂದ್ರೆ ಒಂದೇ ಓಕೆ ನೆಕ್ಸ್ಟ್ ಇವೆರಡು ನಂಬರ್ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡೋಣ ಅಂತ 0.75 ಡಿವೈಡ್ ಬೈ 2 ಆಯಿತಾ ಇಸ್ ಈಕ್ವಲ್ ಟು 0.38 ಬರ್ತದೆ 375 ಬರ್ತಿತ್ತು 375 ಬರ್ತದೆ ಏನು ಬರ್ತದೆ ಆನ್ಸರ್ 0.375 ಬರ್ತದೆ ಇದನ್ನು ಡಿವೈಡ್ ಮಾಡಿ ನೋಡೋಣ 3 ಡಿವೈಡೆಡ್ ಬೈ 8 0.30 ಆಯಿತು 8 3 24 ದೆನ್ 6 ಉಳಿತು ನೆಕ್ಸ್ಟ್ ಪಾಯಿಂಟ್ ಕೊಟ್ಟರೆ 60 ಆಯಿತು 8 7 56 ದೆನ್ 4 ಉಳಿತು ಪಾಯಿಂಟ್ ಕೊಟ್ಟರೆ 40 ಆಯಿತು 8 5 ಝಾ 40 ಎಷ್ಟು ಬಂತು ಆನ್ಸರ್ 0.375 ಆಗ 0.3575 ಸೇಮ್ ಬಂತಿಲ್ಲ ಓಕೆ ಈ ನಂಬರ್ನ ಡೆಸಿಮಲಿ ಕನ್ವರ್ಟ್ ಮಾಡಿದ್ವಿ ಈ ನಂಬರ್ನ ಡೆಸಿಮಲಿ ಕನ್ವರ್ಟ್ ಮಾಡಿದ್ವಿ ಇವೆರಡು ಆ್ಯಡ್ ಮಾಡಿದ್ವಿ ಡಿವೈಡ್ ಬೈ 2 ಮಾಡಿದ್ವಿ 0.375 ಬಂತು ಡೆಸಿಮಲ್ ಮಾಡಿದ್ರು ಅಷ್ಟೇ ಬಂತು ನೆಕ್ಸ್ಟ್ ಫ್ರ್ಯಾಕ್ಷನ್ಗಳು ಆ್ಯಡ್ ಮಾಡಿದ್ವಿ ಡಿವೈಡ್ ಬೈ 2 ಮಾಡಿದ್ವಿ ಸೇಮ್ ಆನ್ಸರ್ ಬಂತು ಇದನ್ನು ನಾವು ಡಿವಿಷನ್ ಮಾಡಿದ್ರೆ 0.375 ಬರ್ತದೆ ಅಂಡರ್ಸ್ಟುಡ್ ಅರ್ಥಮೈಂದ ರೈಟ್ 9th ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ ಫೈಂಡ್ 3 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 1/4 ಆ್ಯಂಡ್ 1/2 1/4 ಆ್ಯಂಡ್ 1/2 ಫಸ್ಟ್ ಏನು ಮಾಡೋಣ ಅಂತಂದರೆ ಒಂದು ನಂಬರ್ ಲೈನ್ ತೊಗೊಳ್ಳೋಣಂತ ನಂಬರ್ ಲೈನ್ ತೊಗೊಂಡು ಇಲ್ಲಿ 1/4 ಅಂತ ಬರೆಯೋಣ ಇಲ್ಲಿ 1/2 ಅಂತ ಬರೆಯೋಣ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇವೆರಡು ನಂಬರ್ದು ಮಿಡ್ಲ್ ನಂಬರ್ ಫೈಂಡ್ ಔಟ್ ಮಾಡೋಣ ಒಂದು ಮಿಡ್ಲ್ ನಂಬರ್ ಆಗ್ತದಾ ಆಮೇಲೆ ಏನು ಮಾಡೋಣ ಆ ಮಿಡ್ಲ್ ನಂಬರಿಂದ ಈ ಕಡೆ ಒಂದು ಮಿಡ್ಲ್ ನಂಬರ್ ಈ ಕಡೆ ಒಂದು ಮಿಡ್ಲ್ ನಂಬರ್ ತೊಗೊಳ್ಳೋಣ ಅಂತ ನೋಡೋಣ ಓಕೆ 1/4 ದ ಮಿಡಲ್ ನಂಬರ್ ಓಕೆ middle number of 1/4 and 1/2 a plus b divided by 2 is equal to ಇದೆಲ್ಲ ಫಾರ್ಮುಲಾ a plus b divided by 2 is equal to ಇದು ಏನು ತೊಗೊಂಡು a ತೊಗೊಂಡು ಇದನ್ನು b ತೊಗೊಂಡು 1/4 plus 1/2 divided by 2 this is equal to LCM 4 ಆಗ್ತದಾ 2 2 ಝಾ 4 1 ಝಾ ಅಂದರೆ ಏನು ಬಂತು ಆನ್ಸರ 1 plus 2 divided by 2 this is equal to 2 plus 1 3/4 divided by 2 ಇಲ್ಲಿ ಬಂದಿತ್ತು ಆನ್ಸರ್ ಸೇಮ್ ಬಂದಿತ್ತಾ 3 divided by 4 2 ಝಾ 4 into 2 this is equal to 3 divided by 8 ಆಗಲೇ ಬಂದಿತ್ತಿಲ್ಲ ಅದೇ ವಾಪಸ್ ಬರ್ತೀನಿ ನಾನು ಮತ್ತೇನಿಲ್ಲ a plus b divided by 2 ಒಂದು ಮಿಡಲ್ ಟರ್ಮ್ ಬಂತಾ ಏನು ಬಂತು ಆನ್ಸರ್ 3 divided by 8 ಬಂತು ಆನ್ಸರ್ ಏನು ಬಂತು
3/8 ಬಂತು. ಈಗ ನಾವೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಎಕ್ಸ್ಟ್ರಾ ಇದನ್ನು ಎ ತೊಗೋಬೇಕು, ಇದನ್ನು ಬಿ ತೊಗೋಬೇಕು. ಇವೆರಡರ ಮಿಡ್ಲ್ ಇನ್ನೊಂದು ಬರ್ತದೆ ಇಲ್ಲಿ ನಂಬರ್. ಆಮೇಲೆ ಇದನ್ನು ಎ ತೊಗೋಬೇಕು, ಇದನ್ನು ಬಿ ತೊಗೋಬೇಕು, ಇದ್ರ ಮಿಡ್ಲ್ ಇನ್ನೊಂದು ನಂಬರ್ ಬರ್ತೈತಿ. ಅರ್ಥ ಆಗ್ತದಾ? ಓಕೆ, ಯಾವ್ಯಾವ ಎ ತೊಗೊಳ್ಳಿ ಯಾವ ಬಿ ತೊಗೊಳ್ಳಿ ಹೇಳು. ಎ ಇಸ್ ಈಕ್ವಲ್ ಟು ಏನು ತೊಗೊಳ್ಳಿ 1/4, ಬಿ ಈಕ್ವಲ್ ಟು 3/8. ದೆನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/4 ಪ್ಲಸ್ 3/8. ದಿಸ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಏನು ಬರ್ತಪ್ಪ? 2 2s 2 4s 2 8 ಬರ್ತದೆ. ಎಲ್ ಸಿ ಎಮ್ 8, 4 2s 8, 8 1s 8, 2 1s 2 ಪ್ಲಸ್ 3 1s. ಓಕೆ, 5/8 ಬಂತು. ಬಟ್ ಇದೇನು ಬರೇ ಏನಿದು ಎ ಪ್ಲಸ್ ಬಿ ಅಷ್ಟೇ. ನಮಗೆ ಬೇಕಾಗಿದ್ದೇನು ಎ ಪ್ಲಸ್ ಬಿ ಡಿವೈಡ್ ಬೈ 2 ಡಿವೈಡ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 5/8 ಡಿವೈಡೆಡ್ ಬೈ 2. ಇದನ್ನ ಈ ಕಡೆ ಕಳಿಸಿ ಇಂಟು ಮಾಡೋಣ. ಅವಾಗೇನಾಯಿತು 5/16 ಬಂತು. ಈ ಸೈಡ್ ಬಂತಪ್ಪ ಇದು 5/16. ಇದು ಒಂದನೇ ನಂಬರ್ ಆಯಿತು, ಇದು ಎರಡನೇ ನಂಬರ್ ಐತಿ. ಇನ್ನೂ ಒಂದು ನಂಬರ್ 3 ಅಂದಾರೆ ಎಲ್ಲರು 3 ರ್ಯಾಷನಲ್ ನಂಬರ್ ಅಂದ್ರೆ ಅವಾಗ ಏನು ಮಾಡಬೇಕು? ಇವೆರಡು ತೊಗೊಳ್ಳೆ. ಈಗ ಹೇಳು ಎ ಇಸ್ ಈಕ್ವಲ್ ಟು ಏನು ತೊಗೊಳ್ಳಿ ಹೇಳು 1/2, ಬಿ ಈಕ್ವಲ್ ಟು 3/8. ದೆನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/2 ಪ್ಲಸ್ 3/8. ದಿಸ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಈಸ್ 8. 2 4s 8, 1s 4 1s 3 1s 4 plus 3 7/8. Then a plus b divided by 2 is equal to 7/8 whole divided by 2. ಇದನ್ನ ಈ ಕಡೆ ಕಳಿಸು. a plus b divided by 2 is equal to 7/16. 7 divided by 16. This is the required solution. ಅರ್ಥ ಆಯ್ತಾ? ಏನಿಲ್ಲ. Exercise number 2.2. First question, represent these numbers on number line. Okay, consider this one as a number line. What is the first question here? 7 divided by 4. 7/4 is there. You have to start with 0. 0/4, 1/4, 2/4, 3/4, 4/4, 5/4, 6/4, 7 divided by 4 and 8 divided by 4. 0/4 is nothing but what? 0. 4/4 1. 8/4 2. This is the given number. Second question, -5 divided by 6. Yes or no? Okay, for that you need to draw a number line. This is -1/6. Then this is -2/6, -3/6, -4/6, -5/6, -6/6. This is -1/6 ಅಂದ್ರೆ ಮೊದಲೇ ಮಾಡಲಿ 0/6 ತೊಗೊಳ್ಳೋಣ. 0/6 is 0. This is -1, -5/6. This is the answer for the first question. Okay, next is question number 2. Represent -2/11, -5/11, -9/11. Okay, for that you need to draw a number line. Then 0/11, -1/11, -2/11, -3/11, -4/11, -5/11, -6/11, -7 divided by 11, -8/11, -9/11, -10/11, -11/11. This is -1, this is 0. What are the numbers here? -2/11, then -5/11, then -9/11. These are the answers for the second question. What is the third question? Write 5 rational numbers which are smaller than 2. 5 rational numbers which are smaller than 2. 1/2 ಅನ್ನೋದು 2 ಗಿಂತ ಕಡಿಮೆ, ಕರೆಕ್ಟ್? 1/2, 1/3, 1/4, 1/5, 1/6, 1/7 ಇವೆಲ್ಲ ಏನಪ್ಪ 2 ಗಿಂತ ಕಮ್ಮಿ. ಎಷ್ಟು ಬರಿತಿ ಬರಿ? 2/3, 2/4, 2/5, 2/6, 2/7 ಎಷ್ಟು ಬರಿತಿ ಬರಿ? ಇವೆಲ್ಲ 2 ಗಿಂತ ಕಮ್ಮಿನೇ. ಅರ್ಥ ಆಯ್ತಾ? ಬರಿ ಆನ್ಸರ್ ಏನು ಬರಿತಪ್ಪ? ಥರ್ಡ್ ಒನ್ ಈಸ್ ಯು ಹ್ಯಾವ್ ಟು ರೈಟ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ಲೆಸ್ ದ್ಯಾನ್ 2. ಲೆಸ್ ದ್ಯಾನ್ 2 ಅಂತ ಮನಸ್ಸು ಬಂದಷ್ಟು ಬರಿಬೋದು ರೀ. 1/2, 3/2, ದೆನ್ 1/6,
1/7, 1/8, 2/9, 2/10, 2/11 ಮನಸ್ಸು ಬಂದಷ್ಟು ಬರಿಬೋದು. ಇವೆಲ್ಲ ಏನಪ್ಪ 2ಗಿಂತ ಕಮ್ಮಿ. ಹೆಂಗೆ ಗೊತ್ತಾಗ್ತದೆ ಸರ? ಹೆಂಗೆ ಗೊತ್ತಾಗ್ತದ? ಡಿವಿಷನ್ ಮಾಡು. 1/2 ಅಂದ್ರೆ ಏನು? 0.5. 0.5 2ಗಿಂತ ಕಮ್ಮಿ ಇಲ್ಲ? 2ಗಿಂತ ಕಮ್ಮಿ ಇಲ್ಲ? ಅಥವಾ ಯಾವುದು 2/10 ಮಾಡಿದ್ರೆ ಏನು ಬರ್ತದೆ? 0.2 ಬರ್ತೈತಿ. 0.2 ದೊಡ್ಡದು, 2 ದೊಡ್ಡದು, 2 ದೊಡ್ಡದಿಲ್ಲ? ಓಕೆ, ಅಂದರೆ 0.2 ಎಲ್ಲ ಇವು ಲೆಸ್ ದ್ಯಾನ್ 2. ಇವೆಲ್ಲ ಲೆಸ್ ದ್ಯಾನ್ 2 ಅಂದಂಗೆ. ರೈಟ್. Fourth question, find 10 rational numbers between. What is the fourth question? 10 rational numbers. ಹೇಳಿದಿನ ನಿಮ್ಗೆ ಹೆಂಗೆ ಬರಿಬೇಕಂತ ಹೇಳಕ್ಕೆ? 10 rational numbers between ಯಾವ್ಯಾವ ನಂಬರ್ ರೀ? minus 2/5 and 1/2 ಇಂಟು 10. ಇಲ್ಲಿ ಇಂಟು ಏನು ಮಾಡ್ತೀನಪ್ಪ? 50 ಆಗ್ತದನು? ಇಂಟು 20 ತೊಗೊತೀನಿ, ಇಂಟು ಇಲ್ಲಿ 50 ತೊಗೊತೀನಿ. ಹಾಂ, ಏನು ತೊಂತಿ? ಇಲ್ಲಿ 50 ತೊಗೊಳ್ಳೋಣ ಅಂತ, ಇಲ್ಲಿ 20 ತೊಗೊಳ್ಳೋಣ ಅಂತ. ಇಲ್ಲಿ 20ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 20ಲಿ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗ್ತದ? ಮೈನಸ್ 20 2s 40 ಡಿವೈಡೆಡ್ ಬೈ 100 ಆ್ಯಂಡ್ 21s 20 ಡಿವೈಡ್ ಬೈ 100. ಡಿನಾಮಿನೇಟ್ರ್ ಈಕ್ವಲ್ ಮಾಡ್ಕೊಂತ ಹೇಳಿದೆ ಇಲ್ಲ ನಾನು? ಹಾಂ, ಡಿನಾಮಿನೇಟ್ರ್ ಈಕ್ವಲ್ ಆಯ್ತಾ? ಮಾಡಪ್ಪ. ಹಾಂ, ಆಯ್ತಿಲ್ಲ? ಓಕೆ, ನೆಕ್ಸ್ಟ್ ನೋಡು. ಮೈನಸ್ 40/100 ಅದ, ಮೈನಸ್ 39/100. ಒಂದು ಕಮ್ಮಿ ಮಾಡ್ಕೊತ ಹೋಗು. ಮೈನಸ್ 38/100. ಹಿಂಗೆ ಎಲ್ಲಿ ಬರ್ತೀನಿ ನೀನು? 10 ನಂಬರ್ಸ್ ಬರಿ. ಮೈನಸ್ 38, ಮೈನಸ್ 37, ಮೈನಸ್ 36, ಮೈನಸ್ 35, ಮೈನಸ್ 31, ಮೈನಸ್ 30, ಮೈನಸ್ 20, ಮೈನಸ್ 10, ಮೈನಸ್ 0. ಏನು ಬರಿತೀವಿ? ಬರಿ. ಒಟ್ಟು ಎಷ್ಟು ನಂಬರ್ ಬರಬೇಕು? 10 ನಂಬರ್ಸ್ ಬರಿಬೇಕು. ದಿಸ್ ಈಸ್ ದಿ 4th ಕ್ವಶನ್. ದೆನ್ 5th, 6th ಆ್ಯಂಡ್ 7th ಒಂದೊಂದು ಮಾಡ್ಕೊಂಡು ಹೋಗೋಣ. ಹೋಮ್ವರ್ಕ್ ಕೊಡ್ತೀನಿ ತಗೊಂಡು. 5th ಕ್ವಶನ್, ಫೈಂಡ್ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2 divided by 3 and 4 divided by 5. ಡಿನಾಮಿನೇಟ್ರ್ ಏನು ಮಾಡಬೇಕು? ಈಕ್ವಲ್ ಮಾಡಬೇಕು. ಏನು ಮಾಡಬೇಕು? ಈಕ್ವಲ್ ಮಾಡಬೇಕು. ಕರೆಕ್ಟ್. 2 divided by 3 ಇಂಟು 10 ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ 4 divided by 5. 3 5s 5 3s ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ತದೆ ಗೊತ್ತದ? ನೋಡಿ ತೋರಿಸ್ಲೇ ನಿನಗೆ ಏನಾಗ್ತದೆ ಅಂತ ಹೇಳಿ. ಇಲ್ಲಿ 5ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 5ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 3ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 3 ಮಲ್ಟಿಪ್ಲೈ ಮಾಡ್ತೀನಿ. 2 5s ಎಷ್ಟಾಗ್ತದೆ ಮೇಲೆ? ಡಿವೈಡ್ ಬೈ 15 ಆಯಿತಾ? 4 3s ಏನಾಗ್ತದ? 12 divided by 15. ಎಷ್ಟು ಬರಿಬೋದು ಮಿಡ್ಲ್? ಅವ್ರೆಷ್ಟು ಕೇಳಿದಾರ? ಅವ್ರೆಷ್ಟು ಕೇಳ್ಯಾರ? 5 ನಂಬರ್ ಕೇಳಿಲ್ಲ? 5 ನಂಬರ್ ರೆಡಿ ಮಾಡ್ಬೋದಾ? ಇದ್ರ 2 ನೋಡ್ಬೇಕ. 10/15 ಅದ, ಅದಾದ ಬರ್ಕ 12/15 ಅದ. ಮಿಡ್ಲ್ ಬರೋದು ಏನು ಬರ್ತದೆ? ಬರೇ ಒಂದೇ ಬರ್ತದಲ್ಲ. ಅವ್ರೆಷ್ಟು ಕೇಳ್ಯಾರ? ಮತ್ತು 5 ಎಲ್ಲಿ ಬರ್ತವ ಅಲ್ಲಿ? ವಾ, ಅದಕ್ಕೆ ಏನು ಮಾಡಬೇಕು? ಬಿಗ್ ನಂಬರ್ಲಿ ಮಲ್ಟಿಪ್ಲೈ ಮಾಡು. ಬಿಗ್ ನಂಬರ್ ಅಂದ್ರೆ 10ಲೆ ಮಲ್ಟಿಪ್ಲೈ ಮಾಡು. ಮಾಡಲೇ? ಇದು ಬ್ಯಾಡ, ಇದೇನು ಬೇಡ. ಯಾಕೆ ಬೇಡಿದು? ಯಾಕೆ ಬೇಡ? ಒಂದೇ ನಂಬರ್ ಸಿಗ್ತದೆ ಅದಕ್ಕೆ. ನೆಕ್ಸ್ಟ್ 3 10s 30, 5 6s 30. ಓಕೆ, ದೆನ್ 10 6, 2 10s 20. ಇದೂ ಬರೋಂಗಿಲ್ಲ 5 ನಂಬರ್ಸ್. ಯಾಕೆ ಹೇಳು? ಇದು 20 ಆಗ್ತದೆ, ಮೇಲೆ ಏನಾಗ್ತದೆ? ಇದು 24 ಆಗ್ತದೆ. 21 22 23 ಇಷ್ಟೇ ಬರ್ತದೆ. ಅಂದರೆ ಇದೂ ರಾಂಗ್ ಆಯ್ತು. ಓಕೆ, ಏನು ಮಾಡೋಣ ನೆಕ್ಸ್ಟ್? 10ಲೆ ಬೇಡ, ಬೇರೆ ನಂಬರ್ ಹೇಳು. 3 25s 75 ಆಯಿತಾ? 25 3s 75, 15 5s 75. ಇಲ್ಲಿ 15ಲೆ ಮಲ್ಟಿಪ್ಲೈ ಮಾಡಿ, ಇಲ್ಲಿ 25ಲೆ ಮಲ್ಟಿಪ್ಲೈ ಮಾಡಿ. 25 2s 50 ಡಿವೈಡೆಡ್ ಬೈ 75. 15 4s 60 ಡಿವೈಡೆಡ್ ಬೈ 75. ಮಿಡ್ಲ್ ಈಗ ಚೇಂಜ್ ಮಾಡೋಣ. 51 ಬೈ 52 ಬೈ 53 ಬೈ 54 ಬೈ 55 ಬೈ ಡ್ಯಾಶ್ 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 75 75 75 75 75. ಅರ್ಥ ಆಗತ್ತದ? ಗುಳ್ಳ್ಯಾಳ್. ಅಂಡರ್ಸ್ಟುಡ್? ಸಣ್ಣ ನಂಬರ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಸಿಗಂಗಿಲ್ಲ ನಮ್ಗೆ. ಬೇಕಾದಷ್ಟು ರ್ಯಾಷನಲ್ ನಂಬರ್ಸ್ ಸಿಗಂಗಿಲ್ಲ. ಹಂಗೆ ಬಿಗ್ ನಂಬರ್ ಹುಡುಕೊಂತ ಹೋಗ್ಬೇಕು. ಓಕೆ, ಉಳಿದಿದ್ದು ಹೋಮ್ವರ್ಕ್ ಮಾಡ್ತೀರಿ, ಟ್ರೈ ಮಾಡಿರಿ, ಇಲ್ಲಾಂದ್ರೆ ನಾಳೆ ಮಾಡೋಣ ಅಂತ.